ಹಾಕಿ ಹಾಕಿ ಮಿಕ್ಸ್ ಮಾಡಿ ಫಸ್ಟ್ ಮಿಕ್ಸ್ ಮಾಡಿ ಬಾಯ್ ಬಾಯ್ ಟಾಟಾ ಟಾಪು ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ನಾವು ಸ್ಟಾರ್ಟ್ ಮಾಡಿದ್ದೇನೆ ರೀ. ತ್ರಿವೇಣಿ ಎಸ್ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನೋಡ್ರಿ, ಇಡೀ ರಾತ್ರಿ ಮಳೆ, ಗುಡುಗು, ಮಿಂಚು ನೋಡ್ರಿ. ಇವತ್ತು ನಮ್ಮೂರ ಕಡೆ ಬಂದದ್ರಿ. ಹಂಗಾಗಿ ಫುಲ್ ಇಡೀ ರಾತ್ರಿ ನಿದ್ದಿಲ್ಲ, ಏನೂ ಇಲ್ರಿ. ಕರೆಂಟ್ ಹೋಗೋದು ಬರೋದು ಮಾಡ್ಯಾದ್ರಿ. ಚಾ ಕುಡಿಬೇಡ, ನಂದಿದೆ ವಿಡಿಯೋದಾಗ ಹಾಕ್ತಾರ ಯೂಟ್ಯೂಬ್ದಾಗ ಮೋದಿ ತೋರ್ಸಕತ್ತಲ್ಲ. ಆರಾಮ್ ಇರ್ಬೇಕು, ಫ್ರೀ ಆಗಿ. ಈಗ ಎದ್ದಾರ್ರಿ, ಮುಖ ತಕೊಂಡಾರ್ರಿ. ಈಗ ಚಾ ಕುಡಿತಾರಂತ. ಚಾ ಕುಡಿಬೇಡ ಅಂದ್ರೆ ಕೇಳಲಾಗ್ಯಾರ. ಅದು ಪಾರ್ಸಲ್ ಬರೋದಿತ್ರಿ. ಏನನ್ನೋದು ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಇವಾಗ ರೋಡ್ ಹತ್ರ ಹೋಗಿ ವೇಟ್ ಮಾಡಕತ್ತೀನಿ ರೀ. ಇನ್ನೇನು ಬರ್ತೀನಿ ಅಂತ ಫೋನ್ ಮಾಡಿದ್ದನು. ಹಾಗೆ ಪಾರ್ಸಲ್ ಕೂಡ ಬಂತು. ತುಂಬ ದಿನ ಅಂದ್ಕೊಂಡಿದ್ದೆ ತರಿಸ್ಬೇಕು ಅಂದ್ಕೊಂಡು, ಆಗಿರಲಿಲ್ಲ. ಹಾಗಾಗಿ ಇವಾಗ ತರಿಸೀನಿ. ಏನು ಅಂತಂದು ನಿಮಗೂ ಶೇರ್ ಮಾಡ್ಕೋತೀನಿ, ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರೋ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ನೋಡ್ಬೋದು. ಇವಾಗ ಪಾರ್ಸಲ್ ತೊಗೊಂಡು ಮನೆ ಕಡೆ ನಡೆದು ನೋಡ್ರಿ. ಮನೆ ಕಡೆ ಹೋಗೋ ರೂಟ್ ಇದು ರೋಡ್ ಹತ್ರ ಬಂದಿದೆ. ಹಾಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಬೇಗ ತೋರಿಸ್ತೀನಿ ನೋಡ್ರಿ. ಅದು ಇರ್ಬೋದು. ಇದು ಸಣ್ಣದಲ್ಲ, ಇದು ಅಜ್ಜಿಯರ್ದು ಸ್ವಲ್ಪ ದೊಡ್ಡದು. ಇದು ಇದು ನೀವು ಮಾಡಿದೆ, ಯಾರು ಮಾಡಿದ್ರಿ? ಇದು ಬುಕ್ ಮಾಡಿದ್ದು, ಪಾರ್ಸಲ್ ಆರ್ಡ್ರ್ ಮಾಡಿದ್ದು ಬಂದವಲ್ಲ. ನೀನು ಅಜ್ಜಿಯರ್ದಕ್ಕಿಂತ ದೊಡ್ಡ ಸೈಜ್ ಅದ ಅಂತ ಹೇಳಿದೆ. ಅಜ್ಜಿಯರ್ಕಿನ್ನ ದೊಡ್ಡ ಸೈಜ್ ಅವ ಅಂತ ಹೇಳಿದಿಲ್ಲ? ಇಲ್ಲ, ಅಜ್ಜಿಯರ್ದಕ್ಕಿಂತ ಇದು ಸಣ್ಣದದ. ಇದು ಇದನ್ನ ದೊಡ್ಡದಾದ. ಇದು ಚಂದ ಕ್ವಾಲಿಟಿ ಚಂದ. ಅದು ಇನ್ನೊಂದು ಸ್ವಲ್ಪ ದೊಡ್ಡದಿದ್ರೆ ಸರಿಗಾಗ್ತಿತ್ತು. ಏನು ಅಜ್ಜಿಯವ್ರದ್ದು ಇದು ಸೈಜ್ ಇದ್ರ ದೊಡ್ಡದಲ್ಲ, ಇದ್ರಷ್ಟು ಒಂದದ. ಇದ್ರಕ್ಕೆ ಸ್ವಲ್ಪ ಚಿಕ್ಕದಾಗ, ಅಷ್ಟು ಇದ್ರಷ್ಟು ಪೂರ ಇಲ್ಲ. ಹಿಂಗೆ ಇಡಬಾರ್ದು ಸೋನ, ಯಾವಾಗಲೂ ಹಿಂಗೆ ಇಡ್ಬೇಕು. ಈಗ ಉಲ್ಟಾ ಐತಿ. ತುಂಬ ದಿನ ಆಗಿತ್ತು ತರಿಸ್ಬೇಕು ಅನ್ಕೊಂಡೈತೆ. ಅಂದರೆ ಇವಾಗ ಆಯಿತು, ತರಿಸಿ ನೋಡಿರಿ. ರೇಟ್ ಬಂದು 352. ತುಂಬಾ ಮಕ್ಕಳು ಗಲಾಟೆ ಮಾಡಕತ್ತಾರೆ. ಸ್ವಲ್ಪ ವಿಡಿಯೋದ ಇದು ಸೆಟ್ಟಿಂಗ್ಸ್ದಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಲಿಪ್ಸ್ ಬಲ್ಲಿ ಸ್ವಲ್ಪ ಜಂಪ್ ಆದಂಗೆ ಆಕತ್ತದ್ರಿ. ಅದಕ್ಕೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಏನಾಯಿತು ಏನೋ ನೋಡು ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದನು. ಆಯ್ತು ಮಮ್ಮಿ ನೋಡ್ತೀನಿ ಇರು ಅಂತಂದು. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಅದು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಏನು ರೆಸಿಪಿ ಇಲ್ಲ, ಚಿಕನ್ ಜ್ಯೂಸ್ ಮಾಡಂತ ಹೇಳಿದ್ರೆ, ಹಾಗಾಗಿ ಮನೆಯಲ್ಲಿ ತಂದಿದ್ರಲ್ಲ ಅಮ್ಮ, ಹಾಗೆ ಚಿಕ್ಕು ಹಣ್ಣು ತಂದಿದ್ದೀನಿ ರೀ. ಅವನಿಗೆ ಸ್ವಲ್ಪ ನನ್ನ ದೊಡ್ಡ ಮಗನಿಗೆ ಗಂಟ್ಲು ನೋವಾಗ್ಯದ್ರಿ. ಅದಕ್ಕೆ ಮಮ್ಮಿ ಚಿಕ್ಕು ಜ್ಯೂಸ್ ಮಾಡಿಕೊಡು ಅಂತ ಹೇಳಿದನು. ಹಾಗಾಗಿ ಅವನಿಗೆ ಒಂದಿಷ್ಟು ಜ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿರಿ. ಚಿಕ್ಕು ಹಣ್ಣಿನ ಜ್ಯೂಸು ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ನಾನು ಇವಾಗ ಕಟ್ ಮಾಡಿ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿಬಿಟ್ಟು ಅದಕ್ಕೆ ಒಂದಿಷ್ಟು ಸಕ್ಕರೆ, ಏಲಕ್ಕಿ ಹಾಕಿಬಿಟ್ಟು ಹಾಲು ಹಾಕಿ ರುಬ್ಬಿ ಕೊಡಕತ್ತೀನಿ ರೀ. ಅವನಿಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಗಂಟ್ಲು ನೋವು ಅನ್ನಕತ್ತಾನ. ಹಾಗಾಗಿ ಅವನಿಗೊಂದು ಸ್ವಲ್ಪ ಮಾಡಿದ್ದಾಯ್ತು ಅಂತಂದು ಮಾಡಿಕೊಡಕತ್ತೀನಿ ರೀ. ಹಾಗೆ ಮತ್ತು ಮಕ್ಕಳು ಕೂಡ ಮಂಡಕ್ಕಿ ಅದು ತೊಗೊಂಡ್ಬಿಟ್ಟು ಮತ್ತು ಕುರ್ಕುರೆ ಒಂದು
5-6 ಥರ ಕುರ್ಕುರೆ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಒಂದು ರೆಸಿಪಿ ಮಾಡಕತ್ತಾರ ಫ್ರೆಂಡ್ಸ್. ನೀವು ಆ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಕಳೆದೋಗ್ತೀರ. ನಾನು ಇವಾಗ 2ನೇ ಸಲ ನೋಡಿ ಮಾಡ್ಕೊಂಡು ತಿನ್ನೋದು. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಆ ಥರ ಟ್ರೈ ಮಾಡಿ. ನಮ್ಮ ಮಕ್ಕಳು ಆ ಥರ ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಇವಾಗ ನಾನು ತಿಂದಿನಿ ಆಲ್ರೆಡಿ, ಇನ್ನೊಂದು ಸಲನೂ ಮಾಡಕತ್ತಾರ ಅವರು. ಈಗ ನೋಡಿರಿ ಅವನಿಗೊಂದಿಷ್ಟು ರೆಡಿ ಆಯ್ತು ನೋಡಿರಿ. ಚಿಕ್ಕ ಹಣ್ಣಿನ ಜ್ಯೂಸು ರೆಡಿ ಆಯ್ತು ನೋಡಿರಿ. ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. 3 ಚಿಕ್ಕ ಹಣ್ಣು ತೊಗೊಂಡು ಈ ಥರ ಮಾಡಿಕೊಟ್ರೆ ಹೊಟ್ಟೆ ತುಂಬ ಹೋಗ್ತದೆ ನೋಡಿರಿ. ಈ ಥರ ಕುಡಿಯೋದ್ರಿಂದ ಮನೆಯಲ್ಲಿ ಮಾಡಿಕೊಂಡು, ಹೊರಗಡೆ ಜ್ಯೂಸ್ ತರೋ ಬದಲು ಈ ಥರ ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೋಡಿರಿ. ಈಗ ಆನಿಯನ್ ಕಟ್ ಮಾಡಕತ್ತಾನ್ರಿ ನನ್ನ ದೊಡ್ಡ ಮಗ. ಕಟ್ ಮಾಡಕತ್ತಾನ್ರಿ. ಚಿಕ್ಕದಾಗಿ ಕಟ್ ಮಾಡ್ತಾನ್ರಿ. ಅವ್ನು ದೊಡ್ಡದಾಗಿ ಅಂದ್ರೆ ತಿನ್ನಂಗಿಲ್ಲ, ಹಾಗಾಗಿ ಸಣ್ಣ ಪೀಸ್ ಮಾಡಕತ್ತಾನ ನೋಡಿರಿ. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಯಾನ್ರಿ. ಇವಾಗ ನೋಡಿರಿ 5-6 ಥರ ಕುರ್ಕುರೆ ತಂದುಬಿಟ್ಟು ಈ ಮಂಡಕ್ಕಿ ಒಂದು ಸ್ವಲ್ಪ ತೊಗೊಂಡು ಅದಕ್ಕೆಲ್ಲನೂ ಕುರ್ಕುರೆ ಹಾಕಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ರೀ. ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಥರ ರೆಡಿ ಮಾಡಕತ್ತಾರೆ ನೋಡಿರಿ. ಯಾವ ಥರ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೂ ಕೂಡ ಗುರ್ತಾಗುತ್ತೆ. ನೋಡ್ಕೊಂಬನ್ರಿ, ಆಮೇಲೆ ನೀವು ಕೂಡ ಮಾಡಿ ತಿನ್ನಿರಿ. ಎಲ್ಲ ಕುರ್ಕುರೆ ಎಲ್ಲನೂ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರಾಗ ಎಲ್ಲನೂ ಮಸಾಲೆ ಮಂಡಕ್ಕಿದಾಗ ಹೋಗ್ಬೇಕ್ರಿ. ಆ ಥರ ಮಿಕ್ಸ್ ಮಾಡಿ ಇದು ಮಾಡ್ಬೇಕ್ರಿ ಚೆನ್ನಾಗಿ. ಎಲ್ಲ ಮಸಾಲ ಅದೇನು ಇರ್ತದಲ್ರಿ ಅದೆಲ್ಲನೂ ಚೆನ್ನಾಗಿ ಮಂಡಕ್ಕಿದಾಗ ಹೋಗ್ತಾವ್ರಿ. ಲಾಸ್ಟಲ್ಲಿ ಈರುಳ್ಳಿ ಹಾಕಿಬಿಟ್ಟು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಿಂಡ್ಬೋದು. ಇವಾಗ ತಿನ್ನಕತ್ತಾನ ನೋಡಿರಿ ರೆಡಿ ಮಾಡಿ. ಪುಟ್ಟಿನೇ ಇಟ್ಕೊಂಡು ತಿನ್ನಕತ್ತಾನ್ರಿ. ಚಾಪರ್ ಬೋರ್ಡು ಇಟ್ಕೊಂಡಾರ ನೋಡಿರಿ, ಮುಖ ತೋರ್ಸಕ್ಕೆ ವಲ್ಲ ಅಂತಂದ್ಬಿಟ್ಟು ನೋಡಿರಿ. ಯಾವ ಥರ ಮಾಡಕತ್ತಾರ ನೋಡಿರಿ. ವಿಡಿಯೋದಾಗ ವಲ್ಲ ಅಂತಂದು ತಾವೇ ರೆಡಿ ಮಾಡಿ ಎಲ್ಲನೂ ಮಾಡ್ಯಾರ್ರಿ. ಮುಖ ನೋಡಬಾರ್ದು ನೀವು ಅಂತಂದ್ಬಿಟ್ಟು ಚಾಪಿಂಗ್ ಬೋರ್ಡ್ ಇಟ್ಟಾರ ನೋಡಿರಿ ಮುಖಕ್ಕೆ. ಇವರೇ ನೋಡಿರಿ ಮಂಡಕ್ಕಿ ಕುರ್ಕುರೆ ಚುರುಮುರಿ ಮಾಡಿದವರು ಇವರೇ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.